ಇತ್ತೀಚೆಗಷ್ಟೇ ಈ ಬಿಗ್ ಬಾಸ್ ಸ್ಪರ್ಧಿಗಳು ಮಚ್ಚು ಹಿಡಿದು ರೀಲ್ಸ್ ಮಾಡಿ ಅದು ದೊಡ್ಡ ಕಥೆಯಾಗಿ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿ ಬಂತು. ಎಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಕಿಶನ್ ಮತ್ತು ರಜತ್. ಸೊ ಈಗ ಅದೇ ರೀತಿ ಯಾಕೆ ನಾವು ಇಂಥ ಸೆಲೆಬ್ರಿಟಿಗಳು ಈ ರೀತಿ ಮಾಡಬಾರ್ದು ಅಂತ ಹೇಳ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಹತ್ರ ಇದೆ. ಜನ ಪ್ರವೋಕ್ ಆಗ್ತಾರೆ, ಪ್ರಚೋದನೆಗೆ ಒಳಗಾಗ್ತಾರೆ. ಸೆಲೆಬ್ರಿಟಿಗಳು ಏನು ಮಾಡ್ತಾರೋ ನಾವು ಅದನ್ನೇ ಮಾಡಬೇಕು, ಅದೇ ರೀತಿ ನೇಮ್ ಆ್ಯಂಡ್ ಫೇಮ್ ಬರಬೇಕು ಅಂತ ತುಂಬ ಜನರಿಗೆ ಆಸೆ ಇರುತ್ತೆ. ಹಾಗಾಗಿ ಅದನ್ನೇ ಫಾಲೋ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಒಂದು ಸುದ್ದಿ ಇವಾಗ ನೀವು ನೋಡ್ತಾ ಇದ್ದೀರಾ. ಮಚ್ಚೇಶ್ವರರ ವಿಡಿಯೋ ಏನು ರಿಲೀಸ್ ಆಯಿತು, ಅದಾದ ಬಳಿಕ ಈಗ ಗನ್ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಜನ. ಅವತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಈಗ ಮಚ್ಚೇಶ್ವರರ ವಿಡಿಯೋ ಬಳಿಕ ಗನ್ ವಿಡಿಯೋ ವೈರಲ್ ಆಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಗನ್ ಹಿಡಿದು ವಿಡಿಯೋ ಮಾಡಿದ್ದಾನೆ ಮೈಸೂರಿನ ಯುವಕ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡು ನೋಡಿ ಎಂಥ ದೊಡ್ಡ ಸಾಧನೆ ಮಾಡಿದ್ದೀನಿ ನಾನು ಅಂತ ತೋರಿಸ್ಕೊಳ್ಳೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಗನ್ ವಿಡಿಯೋ ಈಗ ಫುಲ್ಲು ವೈರಲ್ ಆಗಿದೆ. ಮೈಸೂರಿನ ಟಿಕೆ ಬಡಾವಣೆಯ ಯುವಕ ವಿನೋದ್, ಟಿಕೆ ಅಂದರೆ ತಣಚಿಕೊಪ್ಪಲು ಬಡಾವಣೆಯ ಯುವಕ ವಿನೋದ್ ಪೋಸ್ ನೀಡಿದ್ದಷ್ಟೇ ಅಲ್ಲ, ಸರ್ಕಾರಿ ಕಾರಲ್ಲಿ ಕೂತು ವಿಡಿಯೋ ಮಾಡಿದ್ದಾರೆ. ರೈಟ್, ಈ ವಿಡಿಯೋ ತಾವೀಗ ಏನು ನೋಡ್ತಾ ಇದ್ದೀರಾ, ಇದು ರೀಲ್ಸ್ಗೋಸ್ಕರ ಮಾಡಿರೋಂಥದ್ದು. ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಾಯಿತು, ಇಲ್ಲೂ ಅದೇ ಆಗಬೇಕು. ಈ ಗನ್ ಯಾರದ್ದು, ಆ ಗನ್ನು ನಿಜನಾ, ಒರಿಜಿನಲ್ಲ, ಡೂಪ್ಲಿಕೇಟಾ? ಅವಾಗಾಯ್ತಲ್ಲ, ಇಲ್ಲ ನಾವು ಫೈಬರ್ ಮಚ್ಚಿಡ್ಕೊಂಡಿದ್ವಿ, ಥರ್ಮೋಕೋಲಲ್ಲಿ ಮಾಡಿರೋ ಮಚ್ಚಿಡ್ಕೊಂಡಿದ್ವಿ ಅಂತೆಲ್ಲ ಒಂದಷ್ಟು ಕತೆ ಹೊಡೆದ್ರಲ್ಲ. ಇಲ್ಲೇನಾಗತ್ತೆ ಅಂತ ಎಗೈನ್ ಅದು ಯಾವುದೋ ಗೌರ್ನಮೆಂಟ್ ವೆಹಿಕಲ್, ಅದು ನಂಬರ್ ಕೂಡ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಅವನು ಯಾರು ಏನು ಅಂತ ಪತ್ತೆ ಹಚ್ಚತಕ್ಕಂಥದ್ದು ದೊಡ್ಡ ವಿಚಾರ ಏನಲ್ಲ. ಓಹೋ, ಯಾವುದೋ ಸಿನಿಮಾ ನೋಡ್ಬಿಟ್ಟು ಸಿನಿಮಾದಿಂದ ಪ್ರಚೋದಿತನಾಗಿ ಈ ವಿಡಿಯೋ ಮಾಡಿರೋದು ಅಂತ ಅನ್ಸುತ್ತೆ ಹೆಚ್ಚು ಕಡಿಮೆ. ಎಲ್ಲ ದರ್ಶನ್ ಸ್ಟೈಲಲ್ಲಿ, ಸುದೀಪ್ ಸ್ಟೈಲಲ್ಲಿ, ಪುನೀತ್ ರಾಜ್ಕುಮಾರ್ ಸ್ಟೈಲ್ನಲ್ಲೆಲ್ಲ ಪೋಸ್ಟ್ ಕೊಟ್ಟರು. KGF ಸ್ಟೈಲಲ್ಲಿ. ಆಮೇಲೆ ಈ ಸರ್ಕಾರಿ ವಾಹನದ ಒಳಗಡೆ ಇವನು ಕೀ ಯಾರು ಕೊಟ್ರು, ಆ ಚಾಲಕ ಯಾರು, ಅವನು ಸಸ್ಪೆಂಡ್ ಆಗ್ಬೇಕು ಫಸ್ಟ್. ಅದು ಗೊತ್ತಾಗಬೇಕು. ಯಾರೋ ಸರ್ಕಾರಿ ಅಧಿಕಾರಿ ಮಗ ಇರಬೇಕು ಇವನು. ಏನ್ ಯಾರ ಕತೆ ಅಂತ ಗೊತ್ತಾಗಬೇಕು, ಅವ್ರ ಮೇಲೆ ಕ್ರಮ ಆಗ್ಬೇಕು ಫಸ್ಟ್. ಆಮೇಲೆ ಜನರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಬ್ಬಬ್ಬ ಅಂದ್ರೆ ಏನು ಮಾಡ್ಕೊಂಡ್ಬಿಡ್ತಾರೆ ಪೊಲೀಸರು ಅನ್ನೋ ಮನಸ್ಥಿತಿ. ಏನಪ್ಪ ಹಬ್ಬಬ್ಬ ಅಂದರೆ ಕರ್ಕೊಂಡು ಹೋಗ್ಬೋದು, ಸ್ಟೇಷನಲ್ಲಿ ಕೂರಿಸ್ಕೋಬೋದು, ಅಥವಾ ಒಂದಿನ ಒಳಗಡೆ ಇಟ್ಕೋಬಹುದು, ಆಮೇಲೆ ಬಿಟ್ಟು ಕಳಿಸ್ತಾರೆ. ಪಬ್ಲಿಸಿಟಿ ಹುಚ್ಚು ಬಿಟ್ಟು ಪಬ್ಲಿಸಿಟಿ ಸಿಗುತ್ತಲ್ಲ, ಎಲ್ಲ ಕಡೆ ಪಬ್ಲಿಸಿಟಿ ಸಿಕ್ತಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ನೋಡಿ, ಎಲ್ಲದರಿಂದನೂ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಸೋಷಿಯಲ್ ಮೀಡಿಯಾಗಳನ್ನು ನೀವು ಯಾವ ರೀತಿ ಬಳಕೆ ಮಾಡ್ಕೋತೀರಾ, ದುರ್ಬಳಕೆ ಮಾಡ್ಕೋತೀರಾ, ಸದ್ಬಳಕೆ ಮಾಡ್ಕೋತೀರಾ ಅನ್ನೋದು ನಿಮ್ಮ ಕೈನಲ್ಲಿ ಇರ್ತಕ್ಕಂಥ ವಿಚಾರ. ಕಾನೂನಾತ್ಮಕವಾಗಿ ಹೇಳೋದಾದರೆ ಇದು ತಪ್ಪು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೋಬೋದು ಇಂಥ ಪ್ರಕರಣಗಳಲ್ಲಿ. ಮಾಡಿಕೊಂಡು ಅವನು ಯಾರು ಏನು ಎತ್ತ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಮೊದಲು ಅವನಿಗೆ ಅದೇನು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡ್ತೀರಿ ಕೊಡಿ. ಅಗೈನ್ ಇದು ಎಲ್ಲೋ ಕದ್ದು ಮುಚ್ಚಿ ಮಾಡಿರೋದಲ್ಲ, ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಇದನ್ನು. ಆಮೇಲೆ ತನಗೆ ಕಾನೂನಿನ ಅರಿವಿಲ್ಲದೆ ಇದೆಲ್ಲ ಮಾಡಿರಲ್ಲ ಅವನು. ಪಬ್ಲಿಸಿಟಿ ಬೇಕು, ಎಲ್ರಿಗೂ ಅವ್ನ ಫಾಲೋವರ್ ಸಂಖ್ಯೆ ಹೆಚ್ಚಾಗಬೇಕು, ಹೆಂಗೋ ಒಂದು ಹುಕ್ ಆರ್ ಕ್ರುಕ್, ಫಾಲೋವರ್ ಸಂಖ್ಯೆ ಹೆಚ್ಚಾಗಬೇಕು. ಅದಕ್ಕೆ ಮೈ ಬಗ್ಸ್ ದುಡಿಯೋದಕ್ಕೆ ಯೋಗ್ಯತೆ ಇಲ್ಲ. ಏನಾದರೂ ಆಗಲಿ, ಒಳ್ಳೇದೋ ಕೆಟ್ಟದೋ, ಒಟ್ಟಲ್ಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಪಬ್ಲಿಸಿಟಿ ಸಿಗಬೇಕು ಅಂತ ಕೆಲವರು ಮನಸ್ಥಿತಿ ಇರುತ್ತೆ. ಆಮೇಲೆ ಹೆಂಗೆ ಅಂತಂದರೆ ಇವರೆಲ್ಲ ಏಕಾಏಕಿ ಇವರಿಗೆ ವ್ಯೂವರ್ಸ್ ಜಾಸ್ತಿ ಆಗಿಬಿಡ್ಬೇಕು, ಲೈಕ್ಸ್ ಜಾಸ್ತಿ ಬಂದ್ಬಿಡಬೇಕು, ಆ ಸ್ಥಿತಿ ಇರೋದ್ರಿಂದನೇ ಈತ ಈ ಕೆಲಸವನ್ನು ಮಾಡಿದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇವನು ಯಾರು, ಏನು ಎತ್ತ, ಗೌರ್ನಮೆಂಟ್ ವೆಹಿಕಲ್ ಬಳಸೋದಕ್ಕೆ ಇವನಿಗೆ ಪರ್ಮಿಷನ್ ಕೊಟ್ಟಿದ್ದಾದರೂ ಯಾರು, ಮತ್ತೆ ಪೊಲೀಸರೇನಾದರೂ ಆಕ್ಷನ್ ತಗೊಂಡಿದ್ದಾರಾ ಹೇಗೆ ಅಂತ? ಇವನು ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಅನ್ನುವಂತ ಯುವಕ ಅರವಿಂದ್ ಜುಲೈ ನಡೆಸ್ತಾನೆ. ಆ ಸರ್ಕಾರಿ ವೆಹಿಕಲ್ ಯಾವುದು ಅನ್ನುವಂಥದ್ದು ಈಗ ಸ್ಪಷ್ಟವಾಗಬೇಕಾಗಿದೆ. ಸದ್ಯಕ್ಕಿನ್ನು ಪೊಲೀಸ್ ಅವರ ಗಮನಕ್ಕೆ ಇದು ಬಂದಿಲ್ಲ, ಈಗ ಗಮನಕ್ಕೆ ಬರುತ್ತೆ ಕೂಡ. ಈ ಹಣದ ದಿಮಾಕು ಮತ್ತು ನಮ್ಮನ್ನು ಯಾರು ಏನ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಕೊಬ್ಬುಗಳಿದ್ದಂತ ಸಂದರ್ಭದಲ್ಲಿ ಇಂಥ ರೀಲ್ಸ್ ಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಇದು ಸರ್ಕಾರಿ ಕಾರಿನ ದುರುಪಯೋಗ ಒಂದು ಕಡೆ, ಮಗದೊಂದು ಕಡೆಯಲ್ಲಿ ಗನ್ನಿನ ಬಳಕೆ. ಯಾವುದೇ ಸ್ಥಳದ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ
ಮಾರಕಾಸ್ತ್ರಗಳನ್ನೂ ಕೂಡ ಪ್ರದರ್ಶನ ಮಾಡಬಾರ್ದು, ಜೊತೆಗೆ ಗನ್ನು ಈ ತರದ ಯಾವುದು ಕೂಡ ಪ್ರದರ್ಶನ ಮಾಡಬಾರ್ದು ಅನ್ನುವಂಥದ್ದಿದೆ. ಮೊನ್ನೆ ತಾನೇ ಆ ತರದ ಒಂದು ಕೇಸ್ ಕರ್ನಾಟಕದಲ್ಲಿ ನಡೆದೋಗಿದೆ. ಇಂಥವು ಕೇಸ್ಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದ್ರು ಕೂಡ ಈ ಹಣದ ಧಿಮಾಕ್ ಏನಿರುತ್ತೆ ಅರವಿಂದ್, ಈ ಧಿಮಾಕಿನ ಸಂದರ್ಭ ಯಾವ ಕೂಡ ಕಾಣಿಸೋದಿಲ್ಲ. ಅದನ್ನ ಈಗ ಇಳಿಸುವಂತ ಕೆಲಸವನ್ನ ಮೈಸೂರು ಪೊಲೀಸರು ತತ್ಕ್ಷಣದಲ್ಲಿ ಮಾಡಬೇಕಾಗಿದೆ. ಯಾಕೆಂದ್ರೆ ಯಾವುದೋ ಸರ್ಕಾರಿ ಕಾರಲ್ಲಿ ಕೂತ್ಕೋತಿದ್ದಂಗೆ ನೀವು ದೊಡ್ಡ ಮಹಾರಾಜ ಅಲ್ಲ, ಯಾವುದೋ ಸರ್ಕಾರಿ ಕಾರಲ್ಲಿ ಯಾವ್ದೋ ಸ್ವಲ್ಪ ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವನಿಗೆ ಕಾನೂನಿಗಿಂತ ಇವನು ಅತೀತ ಅಲ್ಲ ಅನ್ನುವಂಥದ್ದರ ಪಾಠವನ್ನ ಮೈಸೂರು ಪೊಲೀಸರು ಇವತ್ತು ಮಾಡಿದ್ರೆ ಇಂಥ ಘಟನೆಗಳು ಮರುಕಳಿಸೋದಕ್ಕೆ ಕಡಿಮೆ ಆಗ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆಪಿ ತಮ್ಮೆಲ್ಲ ಮಾಹಿತಿಗೆ. ಇವತ್ತಷ್ಟೇ ಇದು ವೈರಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಪೊಲೀಸರಿಗೆ ಸ್ವಲ್ಪ ಸಮಯಾವಕಾಶ ಇದೆ. ಆಮೇಲೆ ಬಹಳ ಸುಲಭವಾಗಿ ಇವೆಲ್ಲ ಪತ್ತೆ ಹಚ್ಚಬಹುದು. ಅವನು ಯಾರು ಅಂತ ಗೊತ್ತಾಗೋಗಿದೆಯಲ್ಲ, ಟಿ.ಕೆ. ಬಡಾವಣೆಯ ವಿನೋದ್ ಅಂತ ಗೊತ್ತಾಗಿದೆ. ಅವನ ಅಕೌಂಟ್ ID ಏನು ಎತ್ತ ಅಂತೆಲ್ಲ ನೋಡಿ ಇವತ್ತೊಂದಷ್ಟು ಕ್ರಮ ತಗೊಳ್ಳೋಂಥ ಕೆಲಸ ಆಗುತ್ತಾ ಅಂತ ನೋಡೋಣ.